ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು, ಚುನಾವಣೆಗೆ ಸ್ಪರ್ಧೆ ಮಾಡಲಿರುವ ಅಭ್ಯರ್ಥಿಗಳು ಚುನಾವಣೆಗೆ ಖರ್ಚು ಮಾಡಿರುವ ಲೆಕ್ಕಪತ್ರಗಳನ್ನು 30 ದಿನಗಳ ಒಳಗೆ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸದ ಅಭ್ಯರ್ಥಿಗಳು ಮುಂದಿನ ಚುನಾವಣೆಗೆ ಅನರ್ಹರಾಗುತ್ತಾರೆ ಎಂದು ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿಯವರು ತಿಳಿಸಿದರು. 30 ದಿನಗಳೊಳಗೆ ಸಂಪೂರ್ಣ ಲೆಕ್ಕಪತ್ರ ಕೊಡಬೇಕು. ಲೆಕ್ಕಪತ್ರವನ್ನು ನಿಗದಿತ ಕಾಲಾವಧಿಯಲ್ಲಿ ಸಲ್ಲಿಸದೇ ಇದ್ದಲ್ಲಿ ಮುಂದಿನ ಚುನಾವಣೆಗೆ ಅವರು ಅನರ್ಹರಾಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಲೆಕ್ಕಪತ್ರ ಸಲ್ಲಿಸದಂತಹ ಇಬ್ಬರು ಅಭ್ಯರ್ಥಿಗಳು ಈಗ ಡಿಸ್ಕ್ವಾಲಿಫಿಕೇಷನ್ ಆಗಿದ್ದವರು. ಈ ಚುನಾವಣೆಯಲ್ಲಿ ಅವರು ಭಾಗವಹಿಸಲಿಕ್ಕಿಲ್ಲ. ಚಿಕ್ಕಮಗಳೂರವರ ಹೆಸರನ್ನು ನಿಮಗೆ ಕೊಟ್ಟಿದ್ದೇವೆ. ಅವರಿಬ್ಬರು ಡಿಸ್ಕ್ವಾಲಿಫೈ ಆಗಿದ್ದಾರೆ, ಕಳೆದ ಚುನಾವಣೆಯಲ್ಲಿ ಲೆಕ್ಕಪತ್ರ ಸಲ್ಲಿಸಿಲ್ಲ ಅಂತ. ಆ ಕಾರಣಕ್ಕೋಸ್ಕರ ಲೆಕ್ಕಪತ್ರ ಸಲ್ಲಿಸುವಂಥದ್ದು ಚುನಾವಣಾ ಆಯೋಗಕ್ಕೆ ಒಂದು ಮುಖ್ಯವಾದಂಥ ಜವಾಬ್ದಾರಿ. ಅದನ್ನು ಎಲ್ಲ ಅಭ್ಯರ್ಥಿಗಳು ಮಾಡಬೇಕಾಗುತ್ತೆ. ಮತ್ತು ಅವರಿಗೆ ಈಗ ನಮಗೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಬಂದಿದ್ದಾರೆ. ಆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅವರಿಗೆ 3 ದಿನ ಕಾಲಾವಕಾಶ ಕೊಡ್ತಾರೆ. 3 ಸಂದರ್ಭ, ಚುನಾವಣೆಗಿಂತ ಮುಂಚೆ 3 ಸಲ ಅವಕಾಶ ಕೊಡ್ತಾರೆ. ಆ 3 ಸಲ ಅವ್ರಿಗೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಅವರು ಲೆಕ್ಕಪತ್ರಗಳನ್ನು ಬಂದು ಸಬ್ಮಿಟ್ ಮಾಡಬೇಕಾಗತ್ತೆ. 3 ಸಲ ಮಧ್ಯದಲ್ಲಿ ಬಂದವರು ಎಲ್ಲ ಚುನಾವಣೆಗೆ ಖರ್ಚು ಮಾಡಿದ ಲೆಕ್ಕಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಅದಕ್ಕೊಂದು ABC ರಿಜಿಸ್ಟರ್ ಅಂತ ಇರುತ್ತೆ. ಆ ABC ರಿಜಿಸ್ಟರ್ ಮುಖ್ಯವಾಗಿ ಎ ರಿಜಿಸ್ಟರ್ ಕಂಪ್ಲೀಟ್ ಅವರದು ದೈನಂದಿನ ಲೆಕ್ಕಪತ್ರಗಳನ್ನು ಇಟ್ಕೊಳ್ಳುವಂಥದ್ದು. ಬಿ ರಿಜಿಸ್ಟ್ರಲ್ಲಿ ಅವರು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು. ಕ್ಯಾಶ್ ಟ್ರಾನ್ಸಾಕ್ಷನ್ 10,000ಕ್ಕಿಂತ ಜಾಸ್ತಿ ಮಾಡುವ ಹಾಗಿಲ್ಲ, 10,000 ಒಳಗಡೆ ಇರಬೇಕು. ಸಿ ರಿಜಿಸ್ಟರ್ ಅವರು ಪೂರ್ತಿ ಬ್ಯಾಂಕ್ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನು ಬರೆಯುವಂಥದ್ದು. ಈ ರೀತಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಪ್ರತಿದಿನ. ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಇಂದಿನ ದಿನ ಅಥವಾ ಅದಕ್ಕಿಂತ 1 ದಿನ ಪೂರ್ವದಲ್ಲಿ ಅವರು ಬ್ಯಾಂಕ್ ಅಕೌಂಟ್ ಹೊಸದಾಗಿ ಓಪನ್ ಮಾಡಬೇಕಾಗುತ್ತೆ. ಇದು ಪ್ರಕ್ರಿಯೆ ಇರುವಂಥದ್ದು. ಎಲ್ಲರೂ ಕೂಡ ಮಾಡಿದ್ದಾರೆ ಅದನ್ನು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚಿಕ್ಕಮಗಳೂರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ 28 ಚೆಕ್ಪೋಸ್ಟ್ಗಳು ಇದ್ದು ಎಲ್ಲ ಚೆಕ್ಪೋಸ್ಟ್ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ 28 ಚೆಕ್ಪೋಸ್ಟ್ಗಳಿದೆ. ಉಡುಪಿಯಲ್ಲಿ 15 ಚೆಕ್ಪೋಸ್ಟ್ಗಳಿವೆ. ಎಲ್ಲ ಚೆಕ್ಪೋಸ್ಟ್ಗಳು ನಮ್ಮಲ್ಲಿ ನಿರಂತರವಾಗಿ 3 ಶಿಫ್ಟಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14,92,000 ಹಣವನ್ನು ಉಡುಪಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ SST ತಂಡಗಳು, ಪೊಲೀಸ್ ತಂಡಗಳು ಸೀಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಒಂದಷ್ಟು ಎಕ್ಸೈಸ್ ಕೇಸ್ಗಳನ್ನು ಕೂಡ ಪ್ರಕರಣ ದಾಖಲಿಸಿದ್ದಾರೆ. ಮತ್ತು ಮುಖ್ಯವಾಗಿ ಗಾಂಜಾ ಇಂಥ ಮಾರಾಟ ಮಾಡೋದು ಅಥವಾ ಅದು ಸಿಕ್ಕಿದೆ, ಅದನ್ನು ಕೂಡ ನಮ್ಮ ಪೊಲೀಸ್ ತಂಡಗಳು ಅದನ್ನು ಹಿಡಿದಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಈಗಾಗಲೇ ನಿಮಗೆ ನಮ್ಮ ಸಿಬ್ಬಂದಿಗಳಿಗೆ ನಾವು ರ್ಯಾಂಡಮೈಸ್ ಮಾಡಿ ಅವರಿಗೆ ಫಸ್ಟ್ ಲೆವೆಲ್ ತರಬೇತಿಯನ್ನು ಕೊಟ್ಟಿದ್ದೇವೆ. ಚಿಕ್ಕಮಗಳೂರಲ್ಲೂ ಕೊಟ್ಟಿದ್ದಾರೆ ಜಿಲ್ಲಾ ಚುನಾವಣಾಧಿಕಾರಿಗಳು. ಈಗ 2ನೇ ಹಂತದ ತರಬೇತಿಗೆ ನಾವು ರ್ಯಾಂಡಮೈಸ್ ಮಾಡಿ 2ನೇ ಹಂತದ ಮತಗಟ್ಟೆ ಸಿಬ್ಬಂದಿಗಳ ತರಬೇತಿಯನ್ನು ಆದಷ್ಟು ಶೀಘ್ರದಲ್ಲಿ ಏಪ್ರಿಲ್ 2ನೇ ವಾರದಲ್ಲಿ ನಾವು ನೀಡ್ತೇವೆ. ಒಂದು ಟೆಂಟೇಟಿವ್ 16 ತಾರೀಕು ಆ ರೀತಿ ನೀಡುವಂಥ ಯೋಜನೆಯನ್ನು ಅಲ್ಲಿನ ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ನಿಗದಿಪಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ 3rd ರ್ಯಾಂಡಮೈಸೇಷನ್ ಕೂಡ ಇರುತ್ತೆ ಪೋಲಿಂಗ್ ಸ್ಟಾಪ್ ಇದ್ದು. ಅದನ್ನು 48 ಗಂಟೆಗಳ ಪೂರ್ವದಲ್ಲಿ ಮಾತ್ರ ಮಾಡ್ತೀವಿ. ಅವರು ಯಾವ ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕಂತ, ಈಗ 2ನೇ ರ್ಯಾಂಡಮೈಸೇಷನ್ ಅವರು ಯಾವ ಅಸೆಂಬ್ಲಿ ಸೆಗ್ಮೆಂಟಿಗೆ ಹೋಗಬೇಕಂತ ಇರುತ್ತೆ ಮತಗಟ್ಟೆದು. 3ನೇ ರ್ಯಾಂಡಮೈಸೇಷನ್ ಪೋಲಿಂಗ್ ಸ್ಟಾಫ್ ಯಾವ ಮತಗಟ್ಟೆಗೆ ಹೋಗಬೇಕು ಅಂತ, ಅದು 48 ಗಂಟೆಗಳ ಪೂರ್ವದಲ್ಲಿ ಮಾತ್ರ ನಾವು ಅದನ್ನು ಮಾಡುವಂಥದ್ದು. ಅದೇ ರೀತಿಯಲ್ಲಿ EVM ರ್ಯಾಂಡಮೈಸೇಷನ್ ಕೂಡ ಆಗುತ್ತೆ. ಫಸ್ಟ್ EVM ರ್ಯಾಂಡಮೈಸೇಷನ್ ಮಾಡಿ ನಾವು ಅದನ್ನು ಅಸೆಂಬ್ಲಿ ಸೆಗ್ಮೆಂಟ್ಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದೇವೆ. ಅದು ಸ್ಟ್ರಾಂಗ್ ರೂಮಲ್ಲಿ ಆ EVMs ಇದೆ. ಈಗ EVMs ಸ್ಟ್ರಾಂಗರ್ ರೂಮಲ್ಲಿ ಇದೆ. ಅದೇ ರೀತಿಯಲ್ಲಿ ಈಗ ಪುನಃ 2ನೇ ರ್ಯಾಂಡಮೈಸೇಷನ್ ಮಾಡಿ ಪೋಲಿಂಗ್ ಸ್ಟೇಷನ್ಗೆ ಅಲೋಕೇಶನ್ ಮಾಡ್ತೀವಿ. ನಮ್ಮಲ್ಲಿ ಜನರಲ್ಲು ಅಬ್ಸರ್ವರ್ ಬಂದಿದ್ದಾರೆ. ಅವರ ಕಡ್ಡಾಯ ಹಾಜರಾತಿಯಲ್ಲಿ ಅಂದರೆ ಅವರ ಸಮಕ್ಷಮದಲ್ಲೇ ಈ 2nd ರ್ಯಾಂಡಮೈಸೇಷನ್ ಮಾಡಬೇಕು ಅಂತ ಇರುವಂಥದ್ದು EVM ಇದ್ದು. ಹಂಗಾಗಿ ಅವರು ನಮಗೆ ದಿನಾಂಕ ನಾಳೆಗೆ ಕೊಟ್ಟಿದ್ದಾರೆ. EVM ರ್ಯಾಂಡಮೈಸ್ ಮಾಡಿ ಅದನ್ನು ಪೋಲಿಂಗ್ ಸ್ಟೇಷನ್ಗೆ ಅಲೋಕೇಶನ್ ಮಾಡುವಂಥದ್ದು ಮತ್ತು EVM ಕಮಿಷನಿಂಗ್ ಮಾಡುವಂಥದ್ದು. ಬ್ಯಾಲೆಟ್ ಪೇಪರ್ ಪ್ರಿಂಟಾಗಿ ಬಂದ ನಂತರ EVM ಕ್ಯಾಂಡಿಡೇಟ್ ಸೆಟ್ ಮಾಡ್ತಾರೆ. ಅದನ್ನು ಏಪ್ರಿಲ್ 2nd ವೀಕಲ್ಲಿ 2 ಜಿಲ್ಲೆಗಳಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ನಮ್ಮ ಸೆಕ್ಟರ್ ಆಫೀಸರ್ಸ್ EVM ಅನ್ನು ಸೆಟ್ಟಿಂಗ್ ಮಾಡುವಂಥದ್ದು. ಎಸೆನ್ಷಿಯಲ್ ಸರ್ವಿಸಲ್ಲಿರುವ ಮತದಾರರಿಗೆ ಅವರಿಗೆ ಒಂದು ವಿಶೇಷ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರೆಸ್, ಅದೇ ರೀತಿಯಲ್ಲಿ
ಬೆಸ್ಕಾಮ್ ಸ್ಟಾಫ್ ಇರ್ಬೋದು, ಅದೇ ರೀತಿಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಅವರು ಡ್ಯೂಟಿಯಲ್ಲಿರಬೇಕು. ಹಂಗಾಗಿ ಅವರು ರಜೆ ಹಾಕಿ ಹೋಗೋದು ಕಷ್ಟ ಆಗುತ್ತೆ, ಅಂದರೆ ಸರ್ವಿಸಿಗೆ ತೊಂದರೆ ಆಗುತ್ತೆ ಅಂತ 16 ಇಲಾಖೆಗಳನ್ನು ಗುರುತಿಸಿದ್ದಾರೆ. ಆ 16 ಇಲಾಖೆಗಳಿಗೆ ವಿಶೇಷವಾಗಿ ಬೇರೆ ದಿನ ಮತಗಟ್ಟೆಯನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲೇ ಅವರಿಗೆ ಪೋಸ್ಟಲ್ ಬ್ಯಾಲೆಟ್, ನಮ್ಮ ಸಿಬ್ಬಂದಿಗಳಿಗೆ ನಾವು ಏನು ಪೋಸ್ಟಲ್ ಬ್ಯಾಲೆಟ್ ಕೊಡ್ತೇವೋ ಅದೇ ರೀತಿಯಲ್ಲಿ ಇವರಿಗೂ ಕೂಡ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನು ಈಗಾಗಲೇ 3 ದಿನ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಬೇಕಂತ ಇದೆ. ಉಡುಪಿ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಾಗಿ ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ. PVC ಸೆಂಟರ್ ಅಂತ ಹೇಳ್ತೀವಿ, ಪೋಸ್ಟಲ್ ವೋಟರ್ ಸೆಂಟರ್ ಅಂತ. ಅಲ್ಲಿ ಬಂದು ಮತ ಚಲಾಯಿಸ್ಬೋದು. ಅದನ್ನು 19, 20, 21 ಈ 3 ದಿನಾಂಕ ಚುನಾವಣಾ ಆಯೋಗ ನಿಗದಿಪಡಿಸಿದೆ. ಆ 3 ದಿನಗಳಲ್ಲಿ ಅವರು ಯಾವಾಗ ಬಂದು ಬೇಕಿದ್ರೂ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆ. ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಮಮತಾ ಉಪಸ್ಥಿತರಿದ್ದರು.